ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಜಿಲ್ಲೆಯ ಸರ್ವ ಮುಸ್ಲಿಮರನ್ನು ಪ್ರತಿನಿಧಿಸುವ ಒಂದು ಐಕ್ಯ ವೇದಿಕೆಯಾಗಿದೆ. ಕಳೆದ 25 ವರ್ಷಗಳಿಂದ ಸಮುದಾಯದಲ್ಲಿ ಐಕ್ಯತೆಯನ್ನು ಮತ್ತು ಇತರ ಧರ್ಮೀಯರೊಂದಿಗೆ ಬಾಂಧವ್ಯವನ್ನು ಹೆಚ್ಚಿಸುವುದರೊಂದಿಗೆ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದೆ. ಮಸ್ಜಿದ್ ನಬಿ ಬರೀ ನಮಾಜ್ ಮಾಡಲಿಕ್ಕೆ ಸಲಾ ಮಾಡಲಿಕ್ಕೆ ಇಲ್ಲಿ ಇರಲಿಲ್ಲ. ಅದರ ಜೊತೆಯಲ್ಲಿ ಅದು ಒಂದು ಕಮ್ಯುನಿಟಿ ವೆಲ್ಫೇರ್ ಸೆಂಟರ್ ಆಗಿತ್ತು. ಗವರ್ನಮೆಂಟ್ದು ಆ ಕಾಲದಲ್ಲಿ ಗವರ್ನಮೆಂಟ್ದು ಮದೀನಾ ಸ್ಟೇಟ್ ಗವರ್ನಮೆಂಟ್ ಆಗಿತ್ತು. ಅದು ಆದಮೇಲೆ ಸ್ಟೇಟ್ ಗವರ್ನಮೆಂಟ್ ಫಾರ್ಮ್ ಮಾಡಿದ್ರು. ಅದು ಒಂದು ವೆಲ್ಫೇರ್ ವೆಲ್ಫೇರ್ ಸೆಂಟರ್ ಆಗಿತ್ತು ಮಸ್ಜಿದ್ ನಬಿ. ನಾವು ರಿಸರ್ಚ್ ಮಾಡಿ ನಾವು ಮಾಡಿರೋದು, ಇನ್ನು ಬೇರೆ ಆಲಿಮ್ಗಳು ರಿಸರ್ಚ್ ಮಾಡಿದ್ದಾರೆ. ಅಲ್ಲಿ 54 ಆಕ್ಟಿವಿಟಿ ವೆಲ್ಫೇರ್ ಆಕ್ಟಿವಿಟಿ ಆಗ್ತಾ ಇತ್ತು ಮಸೀದ್ನಲ್ಲಿ. ಅದು ನಮ್ಮ ಈ ಕಾಲದಲ್ಲೂ ಮಸೀದಿಗೆ ನೀವು ಕಂಪೇರ್ ಮಾಡಿದರೆ ನಾವು ಏನು ಮಾಡ್ತಾ ಇಲ್ಲ. ಅದು ಮಸೀದಿನ ಕಮ್ಯುನಿಟಿ ವೆಲ್ಫೇರ್ ಸೆಂಟರ್ ಮಾಡಬೇಕು. ಲಬ್ಬೆಯಾತಿ ಹೈ ದುಆ ಬನ್ ಕೆ ತಮನ್ನಾ ಮೇರಿ, ಲಬ್ಬೆಯಾತಿ ಹೈ ದುಆ ಬನ್ ಕೆ ತಮನ್ನಾ ಮೇರಿ, ಜಿಂದಗಿ शम्मा की सूरत हो खुदाया मेरी, जिंदगी शम्मा की सूरत हो खुदाया मेरी. 25 ವರ್ಷಗಳ ಮೊದಲು ಅಂದು ನಡೆದ ಚಿಕ್ಕ ಸಭೆ ಒಕ್ಕೂಟವಾಗಿ ಪರಿವರ್ತನೆಗೊಂಡು ಅದಕ್ಕೆ ಒಂದು ಸಂವಿಧಾನವನ್ನು ರಚಿಸಿ 2000 ಜೂನ್ನಲ್ಲಿ ಆ ಸಂವಿಧಾನವನ್ನು ರಚಿಸಿ ಎಲ್ಲ ಮಸೀದಿ, ಮದ್ರಸಾ ಮತ್ತು ಇದರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಮುಖಾಂತರ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ತಾಲೂಕು ಸದರನ್ನು ಆಯ್ಕೆ ಮಾಡಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಸ್ಥಾಪಕ ಅಧ್ಯಕ್ಷರಾಗಿ ಹಾಜಿ ಅಬ್ದುಲ್ಲಾ ಬರ್ಕಳ ಅಧ್ಯಕ್ಷರಾದರು ಮತ್ತು ತೌಫೀಕ್ ಅಬ್ದುಲ್ಲಾರವರು ಹಿರಿಯ ಉಪಾಧ್ಯಕ್ಷರಾದರು. ಮೊಹಮ್ಮದ್ ಶೀಶ್ ಪ್ರಧಾನ ಕಾರ್ಯದರ್ಶಿ ಆದರು ಮತ್ತು ಯಾಸೀನ್ ಮಲ್ಪೆ ಅವರು ಸಂಚಾಲಕರಾದರು. ಅಂದಿನಿಂದ ಇಂದಿನ ತನಕ ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೆದು ಆಯಾ ಅವಧಿಯ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಸದಸ್ಯರು ತಮ್ಮ ಪಾಲಿನ ಉತ್ತಮ ಸೇವೆಯನ್ನು ಒಕ್ಕೂಟಕ್ಕೆ ನೀಡುತ್ತಾ ಸಮುದಾಯದ ಸೇವೆಗೈಯುತ್ತಾ ಒಕ್ಕೂಟವನ್ನು ಈ ಮಟ್ಟಕ್ಕೆ ಬೆಳೆಯಲು ಸಹಾಯ ಮಾಡಿದ್ದಾರೆ. ಲಬ್ಬೆಯಾತಿ ಹೈ ದುಆ ಬನ್ ಕೆ ತಮನ್ನಾ ಮೇರಿ, ಲಬ್ಬೆಯಾತಿ ಹೈ ದುಆ ಬನ್ ಕೆ ತಮನ್ನಾ ಮೇರಿ. ನಮ್ಮ ಸಮಾನ ಮನಸ್ಕ ಬೇರೆ ಬೇರೆ ಸಮುದಾಯದ ಜನರೊಂದಿಗೆ ಬೇರೆ ಬೇರೆ ಸಭೆಗಳನ್ನು ಮಾಡಿಸಿದ್ದೆವು. ಬಿಲ್ಲವರೊಂದಿಗೆ ಮಾಡಿದ್ದೆವು, ಮೊಗವೀರರೊಂದಿಗೆ ಮಾಡಿದ್ದೆವು, ಬಣಿಸ್ ಜೊತೆಗೆ ಮಾಡಿದ್ದೆವು, ದಲಿತರ ಜೊತೆಗೆ ಮಾಡಿದ್ದೆವು. ಮತ್ತು ಆ ಸಮಾವೇಶದಲ್ಲಿ ನಾನು ಕಂಡುಕೊಂಡದ್ದು, ನಾನು ತಿಳಿದುಕೊಂಡದ್ದು ಏನಂತ ಹೇಳಿದ್ರೆ, ನಾವು ಯಾರನ್ನು ಇವರೆಲ್ಲರೂ ಕೋಮುವಾದಿಗಳಾಗಿ ಬಿಟ್ಟಿದ್ದಾರೆ, ಈ ಇಡೀ ಸಮುದಾಯ ಮುಸ್ಲಿಮರನ್ನು ದ್ವೇಷಿಸ್ತದೆ ಅಂತೇಳಿ ಯಾವ ಸಮುದಾಯಗಳ ಬಗ್ಗೆ ನಮಗೆ ತಪ್ಪು ನಂಬಿಕೆ ಇತ್ತು, ಅದೆಲ್ಲವೂ ಸುಳ್ಳು ಎಂಬುದು ಸಾಬೀತಾಯಿತು. ನಾವು ಇವರೊಂದಿಗೆ ನೇರವಾಗಿ ಸಂಪರ್ಕ ಬೆಳೆಸಿದ್ರೆ ನಮ್ಮ ಮತ್ತು ಅವರ ನಡುವೆ ಬಾಂಧವ್ಯ ಬೆಳೆಸುವಂತಹ ಬಹಳಷ್ಟು ಅಂಶಗಳಿವೆ. ನಾವೆಲ್ಲರೂ ಒಗ್ಗೂಡಿ ಈ ದೇಶವನ್ನು ಒಂದಾಗಿಡ್ಲಿಕ್ಕೆ ಶ್ರಮಿಸಬೇಕು ಅಂತೇಳಿ ಅವರು ಬಯಸ್ತಾರೆ ಅಂತೇಳಿ ನಮಗೆ ಆ ಸಭೆಗಳ ಮೂಲಕ ಅರ್ಥ ಆಯಿತು. ಮತ್ತು ಅವರು ಒತ್ತಾಯ ಹಾಕಿದ್ದು, ನಾವು ಇನ್ನು ಮುಂದೆ ಒಂದು ಸಮಿತಿಯನ್ನು ರಚಿಸಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತೇಳಿ. ನಾವು ಅವರು ಸೇರಿ ನಮ್ಮ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬಹುದು ಎಂಬ ಯೋಜನೆಯನ್ನು ಈ ಟರ್ಮ್ಗೆ ಹಾಕಿಕೊಂಡಿದ್ದೇವೆ. ಹೋ ಮೇರೆ ದಮ್ ಸೆ ಯೋ ಹಿ ಮೇರೆ ವತನ್ ಕಿ ಝೀನತ್. ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಪ್ರತಿಬಿಂಬಿಸುವಂತಹ ವಿಶೇಷ ವಾರ್ತಾ ಸಂಚಯ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದೆ. ಜಿಸ್ ತರಹ ಫೂಲ್ ಸೆ ಹೋತಿ ಹೈ ಚಮನ್ ಕಿ ಝೀನತ್, जिस तरह फूल से होती है चमन की ज़ीनत, जिंदगी हो मेरी परवान की सूरत या रब, इल्म की शम्मा से हो मुझको मुहब्बत या रब. बचाना मुझको, मेरे अल्लाह बुराई से बचाना मुझको, नेक जो राह हो उस राह पे चलाना
बचाना मुझको। ಸೆಕೆಂಡ್ ಇಂಪಾರ್ಟೆಂಟ್ ಕೆಲಸ ಮಾಡಿರೋದು ನಬಿ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವರ್ಲ್ಡ್ ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿದ್ರು. ಜನರಿಗೆ ಅರ್ಥ ಆಗೋದಿಲ್ಲ, ಇದು ಏನು ಹೊಸ ಮಾತು ಹೇಳ್ತಾ ಇದ್ದಾರೆ, ಯೂನಿವರ್ಸಿಟಿ ಆ ಕಾಲದಲ್ಲಿ ಎಲ್ಲಿ ಇತ್ತು ಅಂತ. ಇಂದು ನಾವು ಸಮಸ್ಯೆಗಳಿಂದ ತತ್ತರಿಸುತ್ತಿರುವಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ನಾವು ಭಿನ್ನವಾಗಿ ಹೋದರೆ ನಮ್ಮ ಕಾರ್ಯವನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲ. ಈ ಒಕ್ಕೂಟ ಎಂದ ಸಂಘಟನೆ ಹಲವಾರು ಕಾರ್ಯಕ್ರಮದಲ್ಲಿ ಶ್ಲಾಘನೀಯವಾದ ಸೇವೆಯನ್ನು ಮಾಡುತ್ತಾ ಇದೆ. ಅದನ್ನು ಮುಂದುವರಿಸಿ ಹೋಗಿ ಅದೇ ರೀತಿಯಲ್ಲಿ ಮುಸ್ಲಿಮೇತರ ಬಾಂಧವರೊಂದಿಗೆ ಸರ್ವ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಧರ್ಮೀಯರೊಂದಿಗೆ ಸಹಬಾಳ್ವೆಯನ್ನು ನೀಡಿ ಸಹೋದರತೆಯನ್ನು ನೀಡಿ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಮುಂದೆ ನೀವು ಹೋಗಿ ದೇವರ ಕೃಪೆ, ದೇವರ ಅನುಗ್ರಹ ನಿಮ್ಮ ಮೇಲಿರಲಿ.